ನಮ್ಮ ಸುದ್ದಿವಾಹಿನಿಯಲ್ಲಿ ನಿನ್ನೆ ಒಂದು ಸುದ್ದಿಯನ್ನ ಪ್ರಸಾರವಾಗಿತ್ತು. 26 ವರ್ಷದ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಬರೆದಿಟ್ಟಿರುವ ಡೆತ್ ನೋಟ್ ನಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗಗೊಂಡಿತ್ತು. ಅದು ವಿಶೇಷವಾಗಿ ನನ್ನ ಸಾವಿಗೆ ಯಾರ್ಯಾರು ಕಾರಣ ಅಂತ ಸಾಕಷ್ಟು ಹೆಸರುಗಳನ್ನ ಬರೆದಿಟ್ಟಿದ್ರು. ಆದ್ರೆ ಅವರಲ್ಲಿ ಒಂದು ಹೆಸರು ಮಾತ್ರ ಸಾಕಷ್ಟು ಕನ್ಫ್ಯೂಷನ್ ಆಗಿ ಸಾರ್ವಜನಿಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲವನ್ನ ಉಂಟಾಗಿದೆ ಅನ್ನುವ ಮಾಹಿತಿ ನನಗೆ ಸಿಕ್ಕಿದೆ. ಅದು ಪಪ್ಪು ಪಟೇಲ್ ಅಂತ. ಆಕ್ಚುಲಿ ಆ ಪಪ್ಪು ಪಟೇಲ್ ಅಂದ್ರೆ ಈ ಅಫ್ಜಲ್ಪುರ್ನ ಕಾಂಗ್ರೆಸ್ ಲೀಡರ್ ಒಬ್ಬರ ಹೆಸರು ಕೂಡ ಇದೆ. ಕೆಲವು ಜನ ಏನಪ್ಪಾ ಅಂತ ಕೇಳಿದ್ರೆ ಅವರೇ ಏನು ಅಂತ ಭಾವಿಸ್ಕೊಂಡಿದ್ದಾರೆ. ಅದು ಅಲಿಯಾಸ್ ಅಂತ ಹೆಸರಿದೆ. ಅವರ ಪೂರ್ಣ ಹೆಸರು ಆ ಒಬ್ಬ ಏನು ಸಚಿನ್ ಪಾಂಚಾಳ್ ತೆಗೆದುಕೊಂಡಿರ್ತಕ್ಕಂಥ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಅವರ ಮೂಲ ಹೆಸರು ಪ್ರತಾಪ್ ಪಾಟೀಲ್ ಅಲಿಯಾಸ್ ಪಪ್ಪು ಪಾಟೀಲ್ ಅಂತ. ಸೊ ಇದರಲ್ಲಿ ಸ್ವಲ್ಪ ಪದಗಳ ವ್ಯತ್ಯಾಸದಿಂದ ಸಾಕಷ್ಟು ಕನ್ಫ್ಯೂಷನ್ ಉಂಟಾಗಿತ್ತು. ನನಗೆ ನೇರವಾಗಿ ಪಪ್ಪು ಪಟೇಲ್ ಅವರು ಕಾಲ್ ಮಾಡಿ, ಸರ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಪಪ್ಪು ಪಟೇಲ್ ಅಂತ ನನ್ನ ಹೆಸರು ತಿಳ್ಕೊಂಡಿದ್ದಾರೆ ಅಂತ ಅವರು ಮನವಿಯನ್ನು ಕೂಡ ಮಾಡಿದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಅದು ಪಪ್ಪು ಪಟೇಲ್ ಅಲ್ಲ, ಅದು ಅಲಿಯಾಸ್ ಪಪ್ಪು ಪಾಟೀಲ್ ಅಂತ. ಅವರ ಪೂರ್ಣ ಹೆಸರು ಪ್ರತಾಪ್ ಪಾಟೀಲ್ ಅಂತ. ಇವರು ಮಹಾರಾಷ್ಟ್ರದವರು. ಇವರ ಹೆಸರು ಸಚಿನ್ ಪಾಂಚಾಳ್ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅಫ್ಜಲ್ಪುರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಪಪ್ಪು ಪಟೇಲ್ ಅಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನ ನೀಡ್ತಾನೆ.